ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಒಂದು ವಾರ ಕಾಲ ವಿಜಯವಾಡ ಪ್ರಾಂತದಲ್ಲಿ ದೇವರ ಸೇವೆ ಮಾಡುವ ನಿಮಿತ್ತವಾಗಿ ನಾನು ಹೋದ ವಾರ ವಿಡಿಯೋವನ್ನು ರಿಲೀಸ್ ಆಗಿಲ್ಲ. ಆದರೆ ಇವತ್ತು ಕೇರಳದ ನದಿ ತೀರದಿಂದ ದೇವರ ವಾಕ್ಯವನ್ನು ಸಾರೋದಕ್ಕೆ ದೇವರು ಕೊಟ್ಟಿದ್ದಾರೆ. ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳನ್ನು ಮಾಡ್ತಾರೆ. ನಾವು ಈ ತಿಂಗಳು ಧ್ಯಾನಿಸುವಂಥ ಸಂದೇಶ ಆರಾಧನೆಯನ್ನು ನಾವು ದೇವರಿಗೆ ಸಮರ್ಪಿಸುವವರಾಗಿದ್ದೇವೆ. ನಮ್ಮನ್ನು ದೇವರು ಸೃಷ್ಟಿ ಮಾಡಿರುವ ಮುಖ್ಯ ಉದ್ದೇಶವೇ ಆತನನ್ನು ಆರಾಧಿಸಬೇಕು ಎಂಬುದೇ. ಆರಾಧಿಸಿ ಜಯ ಹೊಂದಬೇಕು ಎಂಬ ವಿಷಯದಿಂದವೇ ನಾವು ಈ ತಿಂಗಳನ್ನು ನಾವು ಪ್ರಾರಂಭಿಸಿದ್ದು. ಇವತ್ತು ಬೆಳಗ್ಗೆನೂ ನಾನು ಈ ಆರಾಧನೆಯ ವಿಷಯದಿಂದಲೇ ಈ ತಿಂಗಳಿನ ಕೊನೆ ವಾರದಲ್ಲಿ ಮಾತನಾಡೋದಕ್ಕೆ ಬಯಸುವವನಾಗಿದ್ದೇನೆ. ದೇವರು ಆರಾಧಿಸುವವರನ್ನು ಹುಡುಕುವವನಾಗಿದ್ದಾನೆ. ಯಾವ ರೀತಿಯಲ್ಲಿ ದೇವರನ್ನು ಆರಾಧಿಸುವವರನ್ನು ದೇವರು ಹುಡುಕುವವನಾಗಿದ್ದಾನೆ, ಅವರ ಗುಣಲಕ್ಷಣಗಳು, ವಿಶೇಷತೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಇವತ್ತು ನಿಮ್ಮನ್ನು ನೋಡಿ ನಾನು ಹೇಳಬೇಕಾದಂಥ ಒಂದು ಸಂದೇಶ, ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸುವವರನ್ನು ಹುಡುಕುವವನಾಗಿದ್ದಾನೆ. ಮೊದಲನೇದಾಗಿ ಆತನು ಹುಡುಕುವವನಾಗಿದ್ದಾನೆ. ಏದನ್ ತೋಟದಲ್ಲಿ ಆದಾಮನು ಏವಳು ಪಾಪ ಮಾಡಿ ಪಾಪದಿಂದ ಬಿದ್ದು ಹೋದಾಗ ಅವರನ್ನು ಹುಡುಕಿ ಪರಲೋಕದಿಂದ ದೇವರು ಆ ತೋಟದಲ್ಲಿ ನಡೆದಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೀವಿ. ಅಲ್ಲಿ ಯೆಹೋವನಾದ ದೇವರು ಆದಾಮನು ಬಚ್ಚಿಟ್ಟಿದ್ದಂಥ ಆ ಸಮಯದಲ್ಲಿ ಆದಾಮನೇ ನೀನೆಲ್ಲಿರುವೆ, ಮನುಷ್ಯನೇ ನೀನೆಲ್ಲಿರುವೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾ ಆ ತೋಟದಲ್ಲಿ ನಡೆದು ಬರೋದನ್ನು ನಾವು ನೋಡ್ತೀವಿ. ಆ ರೀತಿಯಲ್ಲಿ ದೇವರು ಇವತ್ತು ನಮ್ಮನ್ನು ಹುಡುಕುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಪಾಪವೋ ಶಾಪವೋ ನಮ್ಮ ಕೊರತೆಗಳಿಂದ ನಾವು ಪಾಪಿಗಳಾಗಿದ್ದರೆ ಇವತ್ತು ನಿಮ್ಮನ್ನು ಹುಡುಕುವಂಥ ದೇವರು, ನಿಮ್ಮನ್ನು ಹುಡುಕಿ ನಿಮ್ಮ ಬಳಿಯಲ್ಲಿ ಬರುವಂಥ ದೇವರು ನಿಮ್ಮ ಹತ್ರ ಮಾತನಾಡುವವನಾಗಿದ್ದಾನೆ. ಆತನು ನಿಮ್ಮನ್ನು ಹುಡುಕುವವನಾಗಿದ್ದಾನೆ. ಆ ಹುಡುಕುವ ನಿಮಿತ್ತವಾಗಿಯೇ ಹೊಸ ಒಡಂಬಡಿಕೆಯಲ್ಲಿ ಸಮಯವು ಪೂರ್ಣವಾದಾಗ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಮನುಷ್ಯ ಪಾಪವನ್ನು ಹೊತ್ತುಕೊಂಡು ಮನುಷ್ಯರ ಪಾಪ ನಿಮಿತ್ತವಾಗಿ ಸಾಯೋದಕ್ಕೆ, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡೋದಕ್ಕೆ, ಸಕಲ ಕಷ್ಟಗಳನ್ನು ಅನುಭವಿಸೋದಕ್ಕೆ, ತಲೆಯಲ್ಲಿ ಮುಳ್ಕಿರೀಟವನ್ನು ಧರಿಸೋದಕ್ಕೆ ಆತನ ಒಬ್ಬನೇ ಮಗನನ್ನು ಆತನು ಕಳಿಸಿಕೊಟ್ಟನು. ಆ ಯೇಸು ಸ್ವಾಮಿ ನಮ್ಮನ್ನು ಹುಡುಕುವವನಾಗಿದ್ದಾನೆ. ಹೊಸ ಒಡಂಬಡಿಕೆಯನ್ನು ಓದುವಾಗ ಅನೇಕ ಮನೆಗಳಿಗೆ ಆತನು ಹುಡುಕಿಕೊಂಡು ಹೋಗಿದ್ದಾನೆ. ಅನೇಕ ಗ್ರಾಮಗಳಲ್ಲಿ ಸಮಸ್ಯೆಯಲ್ಲಿದ್ದವರನ್ನು ಹುಡುಕಿಕೊಂಡು ಹೋಗಿದ್ದಾನೆ. ಆತನನ್ನು ಹುಡುಕಿ ಬಂದವರನ್ನು ಆತನು ಇವತ್ತು ಕೈ ಬಿಡಲಿಲ್ಲ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ನೀವಿವತ್ತು ಆತನನ್ನು ಹುಡುಕುವವರಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ನೀವು ಆತನನ್ನು ಹುಡುಕುವವರಾಗಿ ಆತನು ನಿಮ್ಮನ್ನು ಹುಡುಕುವವನಾಗಿದ್ದಾಗ ನಿಮಗೆ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 23ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಜವಾದ ಆರಾಧಿಕರನ್ನು ತಂದೆಯು ಹುಡುಕುವವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಆತನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸುವವರನ್ನು ಹುಡುಕುವವನಾಗಿದ್ದಾನೆ. ಅವತ್ತು ಇಂದಿನ ವಾರಗಳಲ್ಲಿ ನಾವು ಓದಿದ ಹಾಗೆ ಆತನ ವಾಕ್ಯದ ಅಡಿಸ್ಥಾನದಲ್ಲಿ, ಉಪದೇಶದಲ್ಲಿ ನಿಂತು ಆತನ ವಾಕ್ಯದ ನಿಮಿತ್ತವಾಗಿ ಪ್ರಸಂಗವನ್ನು ಕೇಳುವವರು, ಆ ವಾಕ್ಯವನ್ನು ಅನುಸರಿಸುವವರ ಆರಾಧನೆಯಲ್ಲಿ ಆತನು ಮೆಚ್ಚುವವನಾಗಿದ್ದಾನೆ. ನಮ್ಮ ಜೀವಿತ ವಾಕ್ಯದಿಂದ ತುಂಬಿರುವಂಥ ಜೀವಿತವಾಗಿರಬೇಕು. ನಮ್ಮ ಜೀವಿತ ವಾಕ್ಯದ ಅನುಸಾರವಾಗಿ ಜೀವಿಸುವಂಥ ಜೀವಿತವಾಗಿರಬೇಕು. ನಮ್ಮ ಜೀವಿತ ವಾಕ್ಯವು ಏನು ಹೇಳುತ್ತೋ ಅದೇ ರೀತಿಯಾಗಿ ಜೀವಿಸುವ ಒಂದು ನಮ್ಮ ಬಾಳು ಆಗಿರಬೇಕು. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಆತ್ಮದಲ್ಲಿ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ನಿಯೋಗದಿಂದ, ಪರಿಶುದ್ಧಾತ್ಮನ ನಿಯಂತ್ರಣದಿಂದ, ಪರಿಶುದ್ಧಾತ್ಮನ ಅಭಿಷೇಕದಿಂದ ನಾವು ದೇವರನ್ನು ಆರಾಧಿಸಬೇಕಾಗಿದೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಆರಾಧನೆ ನಮ್ಮ ಜೀವಿತದಲ್ಲಿ ಸುತೋಚಿಸಿ ಬರಲಿ. ದೇವರು ಆ ರೀತಿಯಾಗಿ ಆರಾಧಿಸುವವರನ್ನು ಎಬ್ಬಿರಿಸಲಿ. ಆ ರೀತಿಯಾಗಿ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲೂ ಆರಾಧಿಸಿ ಜಯ ಹೊಂದುವವರಾಗಿ ನಾವು ಬಾಳೋಣ, ಬದುಕೋಣ. ದೇವರ ಹತ್ರ ಪ್ರಾರ್ಥನೆ ಮಾಡೋಣ, ದೇವರೇ, ನಾವು ಆತ್ಮದಲ್ಲಿ ಸತ್ಯದಲ್ಲೂ ಆರಾಧಿಸುವವರಾಗಿ ನಮ್ಮನ್ನು ಮಾರ್ಪಡಿಸು ಎಂಬುದಾಗಿ. ಈ ಪ್ರಾರ್ಥನೆ ನೀವು ಪ್ರಾರ್ಥಿಸೋದಾದರೆ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಆತ್ಮದಲ್ಲಿಯೂ ಸತ್ಯದಲ್ಲೂ ನಿನ್ನ ಇಷ್ಟಾನುಸಾರವಾಗಿ ಆರಾಧಿಸೋದಕ್ಕೆ ಸಹಾಯ ಮಾಡು. ಪ್ರಾಣ, ಆತ್ಮ, ಶರೀರವನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ನನ್ನ ದೇಹವನ್ನೆಲ್ಲ ಸಮರ್ಪಿಸಿ ನಿನ್ನ ಆರಾಧನೆಯನ್ನು, ಪರಿಶುದ್ಧತೆಯ ಆರಾಧನೆಯನ್ನು ಸಲ್ಲಿಸೋದಕ್ಕೆ ಸಹಾಯ ಮಾಡು ಎಂಬ ಪ್ರಾರ್ಥನೆ ನಾವು ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಈ ಪ್ರದೇಶದಿಂದ ಈ ವಾಕ್ಯವನ್ನು ಸಾರೋದಕ್ಕೆ ಕೃಪೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ನದಿ ಹೇಗೆ ಹರಿಯುತ್ತಿದೆಯೋ ಹಾಗೆ ನಾವು ಆತ್ಮೀಕದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡು. ಈ ನದಿ ಹೇಗೆ ತುಂಬಿದೆಯೋ ಅದೇ ರೀತಿಯಾಗಿ ನಾವು ಕೃಪಾವರಗಳಿಂದ ಕೃಪಾ ಫಲಗಳಿಂದ ನಾವು ತುಂಬಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿದ ಜನರನ್ನು ಆಶೀರ್ವದಿಸು, ಕೃಪೆಯಿಂದ ತುಂಬಿಸು. ನೀನೇ ನಿನ್ನ ಜನರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವುದಕ್ಕೆ ಸಹಾಯ ಮಾಡು. ಈ ತಿಂಗಳನ್ನು ಸಂಪೂರ್ಣವಾಗಿ ನಡೆಸಿದ ಕೃಪೆಗಾಗಿ ಸ್ತೋತ್ರ. ಆರಾಧನೆಯಿಂದ ಅನೇಕವನ್ನು ಜಯಿಸಿ ನಾವು ಮುಂದೆ ಹೋಗೋದಕ್ಕೆ ಸಹಾಯ ಮಾಡು. ನಮ್ಮ ಮುಂದೆ ಇರುವಂತಹ ಎರಿಗೋ ಕೋಟೆಗಳನ್ನು ಬೀಳಿಸು, ಕೆಂಪು ಸಮುದ್ರವನ್ನು ವಿಭಾಗಿಸು. ಆರಾಧಿಸಿ ಜಯ ಹೊಂದುವವರಾಗಿ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಿ.